ಹಾಯ್ ಎವ್ರಿವಾನ್, ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ಈಗಾಗಲೇ ನಾವು 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ನ 9th ಚಾಪ್ಟರ್ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಇದರದ್ದು ಎಕ್ಸಸೈಸ್ ಕ್ವೆಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ವಿ. ಎಕ್ಸಸೈಸ್ 9.1ನಲ್ಲಿ ಈಗಾಗಲೇ ನಾವು ಕ್ವೆಶನ್ ನಂಬರ್ 13 ತನಕದ ಕ್ವೆಶನ್ಗೆ ಆನ್ಸರ್ಸನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಹೇಳಿ ಡಿಸ್ಕಸ್ ಮಾಡಿದ್ವಿ. ಈಗ ಎರಡು ಕ್ವೆಶನ್ ನಂಬರ್ 14 ಹಾಗೆ ಕ್ವೆಶನ್ ನಂಬರ್ 15 ಬಾಕಿ ಉಳಿದಿರುವಂಥದ್ದು. ಈ ವಿಡಿಯೋದಲ್ಲಿ ಕ್ವೆಶನ್ ನಂಬರ್ 14 ಹಾಗೆ ಕ್ವೆಶನ್ ನಂಬರ್ 15 ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಹೇಳಿ ಡಿಸ್ಕಸ್ ಮಾಡ್ತಾ ಹೋಗುವ. ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಚಾಪ್ಟರ್ನ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಈ ಚಾಪ್ಟರ್ನ ಕ್ವೆಶನ್ಸನ್ನು ಸಾಲ್ವ್ ಮಾಡಲಿಕ್ಕೆ ಯಾವುದೆಲ್ಲ ಪಾಯಿಂಟ್ಸ್ ನಿಮಗೆ ತಿಳಿದಿರಬೇಕು ಅಂತ ಹೇಳಿ ನಾನು ಡಿಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೇನೆ. ಆ ವಿಡಿಯೋದ ಜೊತೆಗೆ ಎಕ್ಸಸೈಸ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿರುವಂತಹ ವಿಡಿಯೋಗಳನ್ನು ಕೂಡ ಒಂದು ಪ್ಲೇಲಿಸ್ಟ್ನಲ್ಲಿ ರೆಡಿ ಮಾಡಿ ಆ ಪ್ಲೇಲಿಸ್ಟ್ ಲಿಂಕನ್ನು ಇದೇ ವಿಡಿಯೋದ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇವೆ. ಸೊ ಪ್ಲೀಸ್ ಡೂ ಚೆಕ್ಔಟ್ ಆಲ್ ದೋಸ್ ವಿಡಿಯೋಸ್. ಈಗ ಲೆಟ್ ಅಸ್ ಸಿ ದ ಕ್ವೆಶನ್ ನಂಬರ್ 14. A 1.2 meter tall girl spots a balloon moving with the wind in a horizontal line at a height of 88.2 meters from the ground. The angle of elevation of the balloon from the eyes of the girl at any instant is 60 degrees. After some time, the angle of elevation reduces to 30 degrees. Figure is given. Find the distance traveled by the balloon ಡ್ಯೂರಿಂಗ್ ದಿ ಇಂಟರ್ವಲ್. ಸೊ ಇಲ್ಲಿ ನಮಗೆ ಈ ಕ್ವೆಶನಲ್ಲಿ ಒಂದು ಹುಡುಗಿ ಒಂದು ಬಲೂನು ಗಾಳಿಗೆ ಮೂವ್ ಆಗ್ತಿರೋದನ್ನು ನೋಡ್ತಿರೋದ್ರ ಬಗ್ಗೆ ಹೇಳಿದ್ದಾರೆ. ಹೈಟ್ ಆಫ್ ದಿ ಗರ್ಲ್ ದೇ ಹ್ಯಾವ್ ಗಿವೆನ್ ಇಟ್ ಇಸ್ 1.2 ಮೀಟರ್. ಓಕೆ, 1.2 ಮೀಟರ್ ಎತ್ತರ ಇರುವಂತಹ ಒಂದು ಹುಡುಗಿ ಗಾಳಿಗೆ ಮೂವ್ ಆಗ್ತಿರುವ ಒಂದು ಬಲೂನನ್ನು ನೋಡ್ತಾ ಇದ್ದಾಳೆ. ಆ ಬಲೂನ್ ಹಾರಿಜಾಂಟಲ್ ಆಗಿ ಮೂವ್ ಆಗ್ತಾ ಇದೆ. ಈಗ ದ್ಯಾಟ್ ಬಲೂನ್ ಈಸ್ ಪ್ರೆಸೆಂಟ್ ಎಟ್ ಅ ಹೈಟ್ ಆಫ್ 88.2 ಮೀಟರ್ ಫ್ರಮ್ ದಿ ಗ್ರೌಂಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈಗ ಇದು ಗ್ರೌಂಡ್, ಇಲ್ಲಿ ಹುಡುಗಿ ನಿಂತಿದ್ದಾಳೆ, ಅವಳು 1.2 ಮೀಟರ್ ಹೈಟ್. ಶಿ ಈಸ್ ಅಬ್ಸರ್ವಿಂಗ್ ಅ ಬಲೂನ್, ಅವಳು ಒಂದು ಬಲೂನನ್ನು ನೋಡ್ತಿದ್ದಾಳೆ. ಬಲೂನ್ ಗ್ರೌಂಡಿಂದ 88.2 ಮೀಟರ್ ಹೈಟಲ್ಲಿರುವಂತಹ ಬಲೂನನ್ನು ಅವಳ ಕಣ್ಣಿನಿಂದ ನೋಡ್ತಿರುವಂಥದ್ದು. ಓಕೆ, ಶಿ ಈಸ್ ಅಬ್ಸರ್ವಿಂಗ್. ಸೊ ಇಲ್ಲಿ ಹಾರಿಜಾಂಟಲ್ ಲೈನ್ ಅಂತ ಹೇಳಿದರೆ ಅವಳ ಕಣ್ಣಿನ ಲೆವೆಲ್ಗೆ ಇರುವಂತಹ ಲೈನ್, ಅದು ಹಾರಿಜಾಂಟಲ್ ಲೈನ್. ಸೊ ಈ ಹಾರಿಜಾಂಟಲ್ ಲೈನ್ ವಿತ್ ರೆಸ್ಪೆಕ್ಟ್ ಅವಳು ಬಲೂನನ್ನು ನೋಡುವಾಗ ಆ್ಯಂಗಲ್ ಆಫ್ ಇಲೆವೇಷನ್ ಆ ಪಾಯಿಂಟ್ ಆಫ್ ಟೈಮಲ್ಲಿ 60 ಡಿಗ್ರಿ ಇತ್ತು. ಸ್ವಲ್ಪ ಸಮಯದ ನಂತರ ಆ ಬಲೂನ್ ಗಾಳಿಗೆ ಹಾರಿ ಪೊಸಿಷನನ್ನು ಚೇಂಜ್ ಮಾಡಿ ಎಫ್ ಪೊಸಿಷನ್ಗೆ ಬಂದಿದೆ. ಎಫ್ ಪೊಸಿಷನ್ಗೆ ಬಂದಾಗ ಅದರ ಆ್ಯಂಗಲ್ ಆಫ್ ಇಲೆವೇಷನ್ 60 ಡಿಗ್ರಿ ಇದ್ದದ್ದು 30 ಡಿಗ್ರಿ ಆಗಿದೆ. ಓಕೆ, ಸೊ ಇಲ್ಲಿ ಈ ಟೈಮಲ್ಲಿ ಕೂಡ ಹೈಟ್ ಆಫ್ ದಿ ಬಲೂನ್ ಇರುವಂಥದ್ದು 88.2 ಮೀಟರ್. ಸೊ ಇಲ್ಲಿ ಹೈಟ್ ಆಫ್ ದಿ ಬಲೂನ್ ಅಂತ ಹೇಳಿದರೆ ಅದು ಎಫ್ ಜಿ. ಓಕೆ, ದಟ್ ಈಸ್ 88.2 ಮೀಟರ್. ಎಲ್ಲಿಂದ? ಅದು ಗ್ರೌಂಡಿಂದ. ಸೊ ಲೆಟ್ ಅಸ್ ರೈಟ್ ಹೈಟ್ ಆಫ್ ದಿ ಗರ್ಲ್. ಹೈಟ್ ಆಫ್ ದಿ ಗರ್ಲ್ is equal to 1.2 meter. Height of the balloon from the ground. Height of the balloon from the ground that is equal to 88.2 meter. ಓಕೆ, ಈಗ ಹಾರಿಜಾಂಟಲ್ ಲೈನಿಂದ ಹೈಟ್ ಆಫ್ ದಿ ಬಲೂನ್ ನೋಡಬೇಕು ಅಂತ ಹೇಳಿದರೆ ದಟ್ ಈಸ್ ಸಿ ಡಿ ಅಥವಾ ಇ ಎಫ್. ಸಿ ಡಿ ಅಥವಾ ಇ ಎಫ್ ಎರಡು ಹೈಟ್ಗಳು ಸೇಮ್. ಅದು ಈಗ ಐ ಲೆವೆಲ್, ಹುಡುಗಿಯ ಐ ಲೆವೆಲ್ ಅಂದರೆ ಈ ಲೈನ್, ಇಲ್ಲಿಂದ ಹೈಟ್ ಆಫ್ ದಿ ಬಲೂನ್ ಎಷ್ಟು ಅಂತ ಹೇಳಿದರೆ ನಾವೇನು ಮಾಡಬೇಕು? ನಾವು ಹೈಟ್ ಆಫ್ ದಿ ಬಲೂನ್ ಫ್ರಮ್ ದಿ ಗ್ರೌಂಡ್ ಏನಿದೆ 88.2 ಮೀಟರ್, ಅದರಿಂದ ಹೈಟ್ ಆಫ್ ದಿ ಗರ್ಲನ್ನು ಮೈನಸ್ ಮಾಡಬೇಕು. ಸೊ ಲೆಟ್ ಅಸ್ ರೈಟ್ height of the balloon from the eye of the girl. Height of balloon from the eye of the girl. That is 88.2 meter minus 1.2 meter. That's equal to 87
ಮೀಟರ್. ಈಗ ಹುಡುಗಿಯ ಐ ಲೆವೆಲಿಂದ ಹೈಟ್ ಆಫ್ ದಿ ಬಲೂನ್ ಅಂತ ಹೇಳಿದರೆ ದಟ್ ಈಸ್ 87 ಮೀಟರ್. ಈಗ ನಮಗೆ ಇಲ್ಲಿ ಎರಡು ಟ್ರಯಾಂಗಲ್ ಫಾರ್ಮ್ ಆಗಿದೆ. ಸೊ ಹಿಯರ್ ಐ ವಿಲ್ ರೈಟ್ ಇಟ್. ಇದು 87 ಹಾಗೆ FE is also 87 meter. So here we have triangle BCD ಹಾಗೆ we have triangle BEF. ಓಕೆ, ಈಗ ಈ ಎರಡು ಟ್ರಯಾಂಗಲ್ಸನ್ನು ಯೂಸ್ ಮಾಡಿಕೊಂಡು ನಾವು ಫೈಂಡ್ ಮಾಡಬೇಕಾಗಿರುವಂಥದ್ದು ಏನು, ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದಿ ಬಲೂನ್ ಡ್ಯೂರಿಂಗ್ ದಿ ಇಂಟರ್ವಲ್. ಇಲ್ಲಿ ಡಿ ಪೊಸಿಷನಲ್ಲಿದ್ದ ಬಲೂನು ಎಫ್ ಪೊಸಿಷನಿಗೆ ಮೂವ್ ಆಗಿದೆ. ಅಂದರೆ ಸಿ ಇಂದ ಈ ತನಕದ ಡಿಸ್ಟೆನ್ಸ್ ಎಷ್ಟು ಅಂತ ಹೇಳಿ ನಾವು ಫೈಂಡ್ ಮಾಡಬೇಕು. ಸಿ ಇ ಡಿಸ್ಟೆನ್ಸ್ ಫೈಂಡ್ ಮಾಡಲಿಕ್ಕೆ ಮೊದಲನೇದಾಗಿ ನಾವು ಬಿ ಇ ಡಿಸ್ಟೆನ್ಸ್ ನಮಗೆ ಗೊತ್ತಿರಬೇಕು, ಹಾಗೆ ಬಿ ಸಿ ಗೊತ್ತಿರಬೇಕು. ಓಕೆ, ಬಿ ಸಿ ಪ್ಲಸ್ ಸಿ ಇ ಅಂತ ಹೇಳಿದರೆ ಬಿ ಇ. ಸೊ ಬಿ ಯನ್ನು ಫೈಂಡ್ ಮಾಡಿ ಬಿ ಸಿಯನ್ನು ಫೈಂಡ್ ಮಾಡಿ ಅಲ್ಲಿ ಬಿ ಸಿಯನ್ನು ಬಿ ಇಂದ ಸಬ್ಟ್ರಾಕ್ಟ್ ಮಾಡಿದರೆ ನಮಗೆ ಸಿ ಇಯ ವ್ಯಾಲ್ಯೂ ಸಿಗ್ತದೆ. ಸಿ ಈಸ್ ನಥಿಂಗ್ ಬಟ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದಿ ಬಲೂನ್ ಡ್ಯೂರಿಂಗ್ ದಿ ಇಂಟರ್ವಲ್. ಓಕೆ, ಸೊ ಈಗ ಸಾಲ್ವ್ ಮಾಡ್ತಾ ಹೋಗುವ. ಫಸ್ಟ್ಲಿ ಲೆಟ್ ಅಸ್ ಕನ್ಸಿಡರ್ ದ ಟ್ರಯಾಂಗಲ್ ಬಿ ಸಿ ಡಿ. ಓಕೆ, ಬಿ ಸಿ ಡಿ ಟ್ರಯಾಂಗಲನ್ನು ಕನ್ಸಿಡರ್ ಮಾಡುವ. ಇನ್ ಟ್ರಯಾಂಗಲ್ ಬಿ ಸಿ ಡಿ, ಇನ್ ಟ್ರಯಾಂಗಲ್ ಬಿ ಸಿ ಡಿ. ಓಕೆ, ಸೊ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಪಂಡಿತ್ ಬದರಿ ಪ್ರಸಾದ್ ಹರ್ ಹರ್ ಬೋಲೆ. ಪಿ ಬೈ ಹೆಚ್ ಅಂದರೆ ಸೈನ್ ಟೀಟಾ, ಬಿ ಬೈ ಹೆಚ್ ಅಂದರೆ ಕಾಸ್ ಟೀಟಾ, ಪಿ ಬೈ ಬಿ ಇಸ್ ಟ್ಯಾನ್ ಟೀಟಾ. ಈಗ ಟ್ರಯಾಂಗಲ್ ಬಿ ಸಿ ಡಿಯಲ್ಲಿ ನಮಗೆ ಪರ್ಪೆಂಡಿಕ್ಯುಲರ್ ಸಿ ಡಿ ಗೊತ್ತಿದೆ. ನಮಗೆ ಬೇಕಾಗಿರುವಂಥದ್ದು ಬೇಸಿನ ವ್ಯಾಲ್ಯೂ ಬಿ ಸಿ. ಆ್ಯಂಗಲ್ ಆಫ್ ಇಲಿವೇಷನ್ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಗಲ್ ಕರೆಸ್ಪಾಂಡಿಂಗ್ ಟು ದಿಸ್ ಟ್ರಯಾಂಗಲ್ ಇಸ್ 60 ಡಿಗ್ರಿ. ಸೊ ಇಲ್ಲಿ ಪರ್ಪೆಂಡಿಕ್ಯುಲರ್ ಇದೆ, ಬೇಸ್ ಬೇಕು. ಓಕೆ, ಪರ್ಪೆಂಡಿಕ್ಯುಲರ್ ಮತ್ತು ಬೇಸನ್ನು ರಿಲೇಟ್ ಮಾಡುವಂಥದ್ದು ಟ್ಯಾನ್ ಫಂಕ್ಷನ್ ಪಿ ಬೈ ಬಿ. ಓಕೆ, ಸೊ ಇಲ್ಲಿ ಟ್ಯಾನ್ 60 ಡಿಗ್ರಿ is equal to CD divided by BC. CD divided by BC. Tan 60 degree ಅಂದರೆ √3. CD divide by BC. CD ಅಂದರೆ 87 divided by BC. BCಯನ್ನು ಫೈಂಡ್ ಮಾಡಬೇಕು. ಸೊ therefore BC ಅಂತ ಹೇಳಿದರೆ ಈ BCಯನ್ನು ನೀವು ಇಲ್ಲಿ ಲೆಫ್ಟ್ ಸೈಡ್ಗೆ ಶಿಫ್ಟ್ ಮಾಡಿಕೊಂಡ್ರೆ √3 ಕಮ್ಸ್ ಟು ದಿ ಡಿನಾಮಿನೇಟರ್. ಸೊ 87 divided by √3. ಈಗ ಬಿ ಸಿ ನಮಗೆ ವ್ಯಾಲ್ಯೂ ಬೇಕಾಗಿರುವಂಥದ್ದು ಇಲ್ಲಿ √3 ಇಸ್ ಎ ಇರ್ರ್ಯಾಷನಲ್ ನಂಬರ್. ರ್ಯಾಷನಲೈಸ್ ಮಾಡ್ಕೊಳ್ಳಿ, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ √3. ಸೊ √3 ಇಂಟು √3 ಅಂದರೆ √3 ಸ್ಕ್ವೇರ್. √3 ಸ್ಕ್ವೇರ್ ಅಂದರೆ ಇಲ್ಲಿ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಉಳಿಯುವಂಥದ್ದು 3 ಓನ್ಲಿ. ಸೊ ಇಲ್ಲಿ ಬಿ ಸಿ ನ್ಯೂಮರೇಟರಲ್ಲಿ 87 ಇಂಟು √3 ಅಂದರೆ 87 √3 divided by 3. Let us simplify. 3 ones are, so 3 twos are 6, 2 is the remainder, 3 nines are 27. So BC a value that is 29 √3 meter. BC value ಅನ್ನು ಫೈಂಡ್ ಮಾಡಿ ಆಯಿತು. ಈಗ ಇಲ್ಲೇ on this side let us find the value of BE. Okay, look into the diagram. ನಮಗೀಗ ಬಿ ಇಯ ವ್ಯಾಲ್ಯೂ ಬೇಕು. ಸೊ ವಿ ಹ್ಯಾವ್ ಟು ಕನ್ಸಿಡರ್ ಟ್ರಯಾಂಗಲ್ ಬಿ ಇ ಎಫ್. ಓಕೆ, ಬಿ ಇ ಎಫ್ ಟ್ರಯಾಂಗಲನ್ನು ಕನ್ಸಿಡರ್ ಮಾಡುವ. ಈಗ ಬಿ ಇ ಎಫ್ ಟ್ರಯಾಂಗಲಲ್ಲಿ ಪರ್ಪೆಂಡಿಕ್ಯುಲರ್ ಗೊತ್ತಿದೆ, ಬೇಸನ್ನು ಫೈಂಡ್ ಮಾಡಬೇಕು. ಸೊ ವಿ ಹ್ಯಾವ್ ಟು ಯೂಸ್ ದಿ ಟ್ಯಾನ್ ರೇಷಿಯೋ. ಟ್ರಿಗ್ನೋಮೆಟ್ರಿಕ್ ರೇಷಿಯೋದಲ್ಲಿ ಟ್ಯಾನ್ ಯೂಸ್ ಮಾಡಬೇಕು. ಲೆಟ್ ಅಸ್ ರೈಟ್ ಇನ್ ಟ್ರಯಾಂಗಲ್ ಬಿ ಇ ಎಫ್. Triangle BEF, tan 30 degree is equal to EF divided by BE. Tan 30 degree ಅಂದರೆ 1 by √3 that is equal to EF ಅಂದರೆ 87 divided by BE. ಸೊ ಇಲ್ಲಿ ರಿಅರೇಂಜ್ ಮಾಡಿಕೊಂಡ್ರೆ BE is equal to 87 into √3 ಯೂನಿಟ್ ಇಸ್ ಮೀಟರ್. ಈಗ ಬಿ ಇ ಸಿಕ್ಕಿತು, ಬಿ ಸಿ ಸಿಕ್ಕಿದೆ. ಓಕೆ, ಸೊ ಇಲ್ಲಿ ಬಿ
ಇಯನ್ನು ಫೈಂಡ್ ಮಾಡಿದ್ದೇವೆ, ಬಿ ಸಿಯನ್ನು ಫೈಂಡ್ ಮಾಡಿದ್ವಿ. ಈಗ ಬೇಕಾಗಿರುವಂತಹ ಡಿಸ್ಟೆನ್ಸ್ ಸಿ ಇ. ಸೊ ಇಲ್ಲಿ ಸಿ ಇ ಅಂತ ಹೇಳಿದರೆ ದ್ಯಾಟ್ ಈಸ್ ಬಿ ಇ ಮೈನಸ್ ಬಿ ಸಿ. ಬಿ ಇ ಮೈನಸ್ ಬಿ ಸಿಯನ್ನು ಫೈಂಡ್ ಮಾಡಿದರೆ ನಮಗೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದಿ ಬಲೂನ್ ಡ್ಯೂರಿಂಗ್ ದಿ ಇಂಟರ್ವಲ್. ಓಕೆ, ಸೊ ಲೆಟ್ ಅಸ್ ರೈಟ್ therefore the distance traveled by the balloon during the interval. Therefore the distance traveled by the balloon during the interval the interval is CE, that is equal to BE minus BC. ಸೊ ನಮಗೆ ಕ್ಯಾಲ್ಕುಲೇಷನಲ್ಲಿ ಸಿಕ್ಕಿರುವಂಥದ್ದು BE ಅಂದರೆ 87√3 ಮೀಟರ್ ಮೈನಸ್ BC ಅಂದರೆ 29√3 ಮೀಟರ್. ಸೊ ಇಲ್ಲಿ ಎರಡರಲ್ಲೂ √3 ಕಾಮನ್ ಆಗಿರುವ ಕಾರಣ 87ಇಂದ 29ಅನ್ನು ಸಬ್ಟ್ರ್ಯಾಕ್ಟ್ ಮಾಡಿ √3ಅನ್ನು ಹಾಗೆ ಬರ್ಕೊಂಡ್ರೆ ಆಯಿತು. ಸೊ ದಟ್ ಈಸ್ 58√3, ಹಾಗೆ ಯೂನಿಟ್ ಈಸ್ ಮೀಟರ್. ಸಿ ಇ ಅಂದರೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದಿ ಬಲೂನ್ ಡ್ಯೂರಿಂಗ್ ದಿ ಇಂಟರ್ವಲ್ ಇಸ್ 58√3 ಮೀಟರ್. ಸೊ ಇಲ್ಲಿ ಕ್ವೆಶನಲ್ಲಿ ಆ ಟೈಮ್ ಇಂಟರ್ವಲಲ್ಲಿ ಅಂದರೆ ಆ್ಯಂಗಲ್ ಆಫ್ ಇಲಿವೇಷನ್ 60 ಡಿಗ್ರಿಯಿಂದ 30 ಡಿಗ್ರಿಗೆ ರೆಡ್ಯೂಸ್ ಆಗುವಂತಹ ಟೈಮ್ ಇಂಟರ್ವಲ್ಲಿ ಬಲೂನ್ ಎಷ್ಟು ದೂರ ಟ್ರಾವೆಲ್ ಮಾಡಿತ್ತು ಅಂತ ಕೇಳಿದ್ದಾರೆ. ಇಲ್ಲಿ ಆ ಡಿಸ್ಟೆನ್ಸ್ ಇಸ್ ಸಿ ಇ. ಸೊ ಇದನ್ನು ಫೈಂಡ್ ಮಾಡಲಿಕ್ಕೆ ಇಲ್ಲಿ ಯಾವುದೇ ಟ್ರಯಾಂಗಲ್ ಇಲ್ಲದ ಕಾರಣ ನಾವು ಟ್ರಯಾಂಗಲ್ ಬಿ ಸಿ ಡಿಯಲ್ಲಿ ಬಿ ಸಿಯನ್ನು ಫೈಂಡ್ ಮಾಡ್ಕೊಂಡ್ವಿ. ಟ್ರಯಾಂಗಲ್ ಬಿ ಇ ಎಫ್ ಅಲ್ಲಿ ನಾವು ಬೇಸ್ ಬಿ ಎಫನ್ನು ಫೈಂಡ್ ಮಾಡ್ಕೊಂಡ್ವಿ, ಬಿ ಇಯನ್ನು ಫೈಂಡ್ ಮಾಡಿದ್ವಿ. ಸೊ ಬಿ ಇ ಮೈನಸ್ ಬಿ ಸಿ ಅಂತ ಹೇಳಿದರೆ ಸಿ ಇ ಸಿಕ್ಕಿತು. ಸಿ ಇ ಈಸ್ ನಥಿಂಗ್ ಬಟ್ ಆ ಬಲೂನು ಎಷ್ಟು ದೂರ ಮೂವ್ ಆಗಿದೆ ಅಂತ ಹೇಳಿ ಆನ್ಸರ್ ನಮಗೆ ಸಿಕ್ಕಿತು. ಈಗ ಲೆಟ್ ಅಸ್ ಮೂವ್ ಟು ಸಾಲ್ವ್ ದಿ ಲಾಸ್ಟ್ ಕ್ವೆಶನ್, 15th ಕ್ವೆಶನ್ ಫ್ರಮ್ ದಿ ಎಕ್ಸಸೈಸ್ 9.1. ಎ ಸ್ಟ್ರೇಟ್ ಹೈವೇ ಲೀಡ್ಸ್ ಟು ದಿ ಫೂಟ್ ಆಫ್ ಎ ಟವರ್. ಒಂದು ಸ್ಟ್ರೇಟ್ ಹೈವೇ ಒಂದು ಟವರಿನ ಫೂಟಿನವರೆಗೆ ಹೋಗ್ತಾ ಇದೆ. ಎ ಮ್ಯಾನ್ ಸ್ಟ್ಯಾಂಡಿಂಗ್ ಎಟ್ ದಿ ಟಾಪ್ ಆಫ್ ದಿ ಟವರ್ ಅಬ್ಸರ್ವ್ಸ್ ಎ ಕಾರ್ ಎಟ್ ಅನ್ ಆಂಗಲ್ ಆಫ್ ಡಿಪ್ರೆಷನ್ ಆಫ್ 30 ಡಿಗ್ರಿ which is approaching the foot of the tower with uniform speed. ಅಲ್ಲಿ ಇರುವಂತಹ ಟವರಿನ ಮೇಲೆ ಒಬ್ಬ ಮನುಷ್ಯ ನಿಂತುಕೊಂಡು ಒಂದು ಕಾರನ್ನು ನೋಡ್ತಾ ಇದ್ದಾನೆ. ಅದು ನೋಡುವಂತಹ ಆ್ಯಂಗಲ್ ಮೇಲಿಂದ ಕೆಳಗೆ ನೋಡುವ ಕಾರಣ ಆ್ಯಂಗಲ್ ಆಫ್ ಡಿಪ್ರೆಷನ್ ಅದು 30 ಡಿಗ್ರಿ ಇರ್ತದೆ. ಹಾಗೆ ಈ ಕಾರ್ ಟವರಿನ ಫೂಟ್ ಕಡೆಗೆ ಬರ್ತಾ ಇರ್ತದೆ ವಿತ್ ಯೂನಿಫಾರ್ಮ್ ಸ್ಪೀಡ್. ಒಂದೇ ಸ್ಪೀಡಿನಲ್ಲಿ ಟವರ್ ಕಡೆಗೆ ಬರ್ತಾ ಇರ್ತದೆ. 6 ಸೆಕೆಂಡ್ ಲೇಟರ್ಸ್, 6 ಸೆಕೆಂಡ್ಗಳ ನಂತರ ಆ್ಯಂಗಲ್ ಆಫ್ ಡಿಪ್ರೆಷನ್ ಆಫ್ ದಿ ಕಾರ್ ಈಸ್ 60 ಡಿಗ್ರಿ. ಸ್ವಲ್ಪ ಸಮಯದ ನಂತರ ಅಂದರೆ 6 ಸೆಕೆಂಡ್ಗಳ ನಂತರ ಅವನು ಇದ್ದ ಪೊಸಿಷನಲ್ಲೇ ಆ ಕಾರನ್ನು ನೋಡ್ತಾನೆ. ಆದರೆ ಈಗ ಕಾರಿನ ಆ್ಯಂಗಲ್ ಆಫ್ ಡಿಪ್ರೆಷನ್ 60 ಡಿಗ್ರಿ ಆಗಿರ್ತದೆ. ಫೈಂಡ್ ದಿ ಟೈಮ್ ಟೇಕನ್ ಬೈ ದಿ ಕಾರ್ ಟು ರೀಚ್ ದಿ ಫೂಟ್ ಆಫ್ ದಿ ಟವರ್ ಫ್ರಮ್ ದಿಸ್ ಪಾಯಿಂಟ್. ಓಕೆ, ಈಗ ಆ್ಯಂಗಲ್ ಆಫ್ ಡಿಪ್ರೆಷನ್ 60 ಡಿಗ್ರಿ ಆದಾಗ ಆ ಪೊಸಿಷನ್ನಿಂದ ಟವರಿನ ಫೂಟ್ವರೆಗೆ ಬರಲಿಕ್ಕೆ ಕಾರು ಎಷ್ಟು ಟೈಮನ್ನು ತಗೊಳ್ತದೆ ಅಂತ ಹೇಳಿ ನಾವು ಫೈಂಡ್ ಮಾಡಬೇಕು. ಸೊ ಇದಕ್ಕೆ ರಿಲೇಟೆಡ್ ಆಗಿ ಡಯಾಗ್ರಾಮನ್ನು ಡ್ರಾ ಮಾಡ್ಕೊಳ್ವಾ. ಸೊ ಲುಕ್ ಎಟ್ ದಿ ಡಯಾಗ್ರಾಮ್ ಹಿಯರ್. ಇಲ್ಲಿ ಎ ಬಿ ಈಸ್ ದಿ ಟವರ್ ಅಂತ ಹೇಳಿ ನಾವು ತಗೊಳ್ವಾ. ಓಕೆ, ಆ ಟವರಿನ ಫೂಟ್ ಕಡೆಗೆ ಬರ್ತಿರುವಂತಹ ರೋಡಲ್ಲಿ ಅ ಕಾರ್ ಈಸ್ ಮೂವಿಂಗ್. ಓಕೆ, ಎ ಬಿ ಇಸ್ ದಿ ಟವರ್ ಅಂದರೆ ಎ ಬಿ ಇಸ್ ದಿ ಹೈಟ್ ಆಫ್ ದಿ ಟವರ್. ಈ ಟವರ್ನ ಮೇಲೆ ಇಲ್ಲಿ ಒಬ್ಬ ಮನುಷ್ಯ ನಿಂತುಕೊಂಡು ರೋಡ್ ಕಡೆಗೆ ನೋಡ್ತಾ ಇದ್ದಾನೆ. ರೋಡಲ್ಲಿ ಒಂದು ಕಾರ್ ಬರ್ತಾ ಇದೆ. ಓಕೆ, ಆ ಕಾರು ಇಸ್ ಕಮಿಂಗ್ ಟುವರ್ಡ್ಸ್ ದಿ ಫೂಟ್ ಆಫ್ ದಿ ಟವರ್. ಟವರ್ನ ಕಡೆಗೆ ಕಾರ್ ಬರ್ತಾ ಇರುವಂಥದ್ದು. ಕಾರನ್ನು ನೋಡಿದಾಗ ಆ್ಯಂಗಲ್ ಆಫ್ ಡಿಪ್ರೆಷನ್ ಇದ್ದಂಥದ್ದು 30 ಡಿಗ್ರಿ. ಸೊ ಎಲ್ಲಿ ಬರಿಬೇಕು ನಾನು 30 ಡಿಗ್ರಿ? ಇಲ್ಲಿ ಬರೆದ್ರೆ ಇಟ್ ಇಸ್ ರಾಂಗ್. ಇಲ್ಲಿ ಬರೆಯುವಂಥದ್ದು ನಾವು ಆ್ಯಂಗಲ್ ಆಫ್ ಇಲಿವೇಷನನ್ನು. ದಿಸ್ ಮ್ಯಾನ್ ಈಸ್ ಲುಕಿಂಗ್ ಫ್ರಮ್ ದಿ ಟಾಪ್, ಆ್ಯಂಗಲ್ ಆಫ್ ಡಿಪ್ರೆಷನ್ ಓಕೆ ಇದು 30 ಡಿಗ್ರಿ. ಹಾಗೆ 6 ಸೆಕೆಂಡ್ಗಳ ನಂತರ ಅಂದರೆ ಈ ಡಿ ಪೊಸಿಷನಿಂದ ಸಿ ಪೊಸಿಷನ್ವರೆಗೆ ಮೂವ್ ಆಗಲಿಕ್ಕೆ ಕಾರ್ ತೊಗೊಂಡಂಥದ್ದು 6 ಸೆಕೆಂಡ್ಸ್ ಟೈಮ್. 6 ಸೆಕೆಂಡಲ್ಲಿ ಸಿ ಪೊಸಿಷನಲ್ಲಿ ಕಾರ್ ಇದೆ. ಈಗ ಆಗ ಆ್ಯಂಗಲ್ ಆಫ್ ಡಿಪ್ರೆಷನ್ ಇರುವಂಥದ್ದು 6 ಡಿಗ್ರಿ. ಸೊ ದಿಸ್ ವುಡ್ ಬಿಕಮ್ 60 ಡಿಗ್ರಿ. ಓಕೆ, ಫಸ್ಟಿಗೆ ಆ್ಯಂಗಲ್ ಆಫ್ ಡಿಪ್ರೆಷನ್ 30 ಡಿಗ್ರಿ ಇತ್ತು.
ಅದಾದಮೇಲೆ ಆ್ಯಂಗಲ್ ಆಫ್ ಡಿಪ್ರೆಷನ್ 60 ಡಿಗ್ರಿ ಆಯಿತು. ಈಗ ಕಾರು ಸಿ ಪೊಸಿಷನಲ್ಲಿದೆ. ಓಕೆ, ಡಿಯಿಂದ ಸಿಗೆ ಬರಲಿಕ್ಕೆ ತೊಗೊಂಡಂಥದ್ದು ಟೈಮ್ 6 ಸೆಕೆಂಡ್ಸ್. ಈಗ ಸಿಯಿಂದ ಫೂಟ್ ಆಫ್ ದಿ ಟವರ್ ಅಂದರೆ ಬಿಗೆ ಬರಲಿಕ್ಕೆ ಎಷ್ಟು ಟೈಮ್ ತಗೊಂಡಿದೆ ಅದನ್ನು ನಾವಿಲ್ಲಿ ಫೈಂಡ್ ಮಾಡಬೇಕು. ಓಕೆ, ಸೊ ಹೈಟ್ ಆಫ್ ದಿ ಟವರನ್ನು ಹೆಚ್ ಅಂತ ಹೇಳಿ ತಗೊಳ್ಳುವ, ಹಾಗೆ ಈ ಡಿಸ್ಟೆನ್ಸನ್ನು ಎಕ್ಸ್ ಅಂತ ಹೇಳಿ ತಗೊಳ್ಳುವ. ಸೊ ಲೆಟ್ ಮಿ ರೈಟ್ ದ್ಯಾಟ್. ಇಲ್ಲಿ ಆ್ಯಂಗಲ್ ಆಫ್ ಡಿಪ್ರೆಷನ್ ಅಟ್ ಎ ಪೊಸಿಷನ್ ಡಿ, ಓಕೆ, ಇದು 30 ಡಿಗ್ರಿ. ಹಾಗೆ ಇಲ್ಲಿ ಆ್ಯಂಗಲ್ ಆಫ್ ಡಿಪ್ರೆಷನ್ ಇಟ್ ಈಸ್ 60 ಡಿಗ್ರಿ. ಈಗ ಹೈಟ್ ಆಫ್ ದಿ ಟವರನ್ನು ಹೆಚ್ ಅಂತ ಹೇಳಿ ತಗೊಳ್ಳುವ, ಹಾಗೆ ಇಲ್ಲಿ ಟೈಮ್ ತೊಗೊಂಡಿರುವಂಥದ್ದು 6 ಸೆಕೆಂಡ್ಸ್. ಡಿಯಿಂದ ಸಿ ಪೊಸಿಷನ್ಗೆ ಬರುವಾಗ 6 ಸೆಕೆಂಡ್ಸ್ ಟೈಮ್ ತೊಗೊಂಡಿರುವಂಥದ್ದು. ಓಕೆ, ಸಿಯಿಂದ ಬಿಗೆ ಎಷ್ಟು ಟೈಮ್ ಬೇಕು ಅಂತ ಹೇಳಿ ಕೇಳಿದ್ದಾರೆ. ಇದನ್ನು ಎಕ್ಸ್ ಅಂತ ಹೇಳಿ ತಗೊಳ್ಳುವ. ಹೈಟ್ ಆಫ್ ದಿ ಟವರನ್ನು ಹೆಚ್ ತೊಗೊಂಡ್ವಿ, ಯಾವ ಡಿಸ್ಟೆನ್ಸನ್ನು ನಾವು ಫೈಂಡ್ ಮಾಡಬೇಕು ಅದನ್ನು ಎಕ್ಸ್ ಅಂತ ತೊಗೊಂಡ್ವಿ. ಈಗ ಇಲ್ಲಿ ನೋಡಿ, ಇಲ್ಲಿ ದಿಸ್ ಲೈನ್, ಓಕೆ, ಹಾರಿಜಾಂಟಲ್ ಲೈನ್ ನಾವೇನು ಕನ್ಸಿಡರ್ ಮಾಡಿದ್ವಿ ಅದು, ಹಾಗೆ ಡಿ ಬಿ ಇಸ್ ಅ ಪ್ಯಾರಲಲ್ ಲೈನ್. ಇದಕ್ಕೆ ಎ ಡಿ ಟ್ರಾನ್ಸ್ವರ್ಸಲ್ ಆಗಿದೆ. ಎ ಡಿ ಈಸ್ ಟ್ರಾನ್ಸ್ವರ್ಸಲ್. ಹಾಗಾಗಿ ಇಲ್ಲಿ ಆ್ಯಂಗಲ್ 30 ಡಿಗ್ರಿ ಅಂತ ಹೇಳಿದರೆ ಇಂಟೀರಿಯರ್ ಅಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್. ಸೊ ಇಲ್ಲೂ ಆ್ಯಂಗಲ್ 30 ಡಿಗ್ರಿ. ಸೊ ಇಲ್ಲಿ ಆ್ಯಂಗಲ್ ಎ ಡಿ ಬಿ ಈಸ್ 30 ಡಿಗ್ರಿ ಆಯಿತು. ಓಕೆ, ಅದೇ ರೀತಿಯಲ್ಲಿ ಅಗೇನ್ ದಿ ಹಾರಿಜಾಂಟಲ್ ಲೈನ್ ಆ್ಯಂಡ್ ಬಿ ಡಿ ಪ್ಯಾರಲಲ್. ಈಗ ಎ ಸಿ ಅಂತ ಹೇಳುವಂಥದ್ದು ಟ್ರಾನ್ಸ್ವರ್ಸಲ್. ಇಲ್ಲಿ 60 ಡಿಗ್ರಿ, ಸೇಮ್ ಇಂಟೀರಿಯರ್ ಆ್ಯಂಗಲ್, ಇದು 60 ಡಿಗ್ರಿ. ಓಕೆ, ಹಾಗಾಗಿ ಆ್ಯಂಗಲ್ ಎ ಸಿ ಬಿ ದಟ್ ಈಸ್ 60 ಡಿಗ್ರಿ. ಸೊ ಈಗ ನಾವು ಫೈಂಡ್ ಮಾಡಬೇಕಾಗಿರುವಂಥದ್ದು ಎಕ್ಸ್ ಬರ್ಕೊಳ್ವಾ. ಲೆಟ್ ಅಸ್ ರೈಟ್ ಇಟ್. ಹೈಟ್ ಆಫ್ ದಿ ಟವರ್, height of the tower be h, height of the tower be h. Okay, time taken by the car to reach the foot of the tower is x. Okay, so D and C are the point. D and C are the point where the car is observed at an angle of depression, at an angle of depression 30 degree and 60 degree respectively. 30 degree and 60 degree respectively. ಓಕೆ, ಇದರ ಅರ್ಥ ಡಿ ಪೊಸಿಷನಲ್ಲಿ ಆ್ಯಂಗಲ್ ಆಫ್ ಡಿಪ್ರೆಷನ್ 30 ಡಿಗ್ರಿ, ಹಾಗೆ ಸಿ ಪೊಸಿಷನಲ್ಲಿ ಆ್ಯಂಗಲ್ ಆಫ್ ಡಿಪ್ರೆಷನ್ ಇಸ್ 60 ಡಿಗ್ರಿ. ಓಕೆ, ಈಗ ದ ಟೈಮ್ ಟೇಕನ್ by the car to reach, time taken by the car to reach the foot of the tower, to reach the foot of the tower from point C, CV. Okay, that is equal to x seconds. Okay, ಈಗ let us consider the triangle ACB. ಟ್ರಯಾಂಗಲ್ ACB ಅಥವಾ ಟ್ರಯಾಂಗಲ್ ABC ಅನ್ನು ಕನ್ಸಿಡರ್ ಮಾಡಿ. ಈಗ ಟ್ರಯಾಂಗಲ್ ABCಯಲ್ಲಿ ಆ್ಯಂಗಲ್ ಇಸ್ 60 ಡಿಗ್ರಿ, ಹಾಗೆ ಪರ್ಪೆಂಡಿಕ್ಯುಲರ್ ಇಸ್ H, ಬೇಸ್ ಇಸ್ X. ಸೊ ಇಲ್ಲಿ tan 60 ಡಿಗ್ರಿ ಇನ್ ಟ್ರಯಾಂಗಲ್ ABC. tan 60 degree is equal to perpendicular ಅಂದರೆ AB by the base BC. tan 60 degree ಅಂದರೆ √3, AB ಅಂದರೆ H, BC ಅಂದರೆ X. ಓಕೆ, therefore H ಬೇಕು ಅಂತ ಹೇಳಿದರೆ X ಅನ್ನು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡ್ಕೊಳ್ಳಿ. ಸೊ ವಿ ಕ್ಯಾನ್ ರೈಟ್ H is equal to
x ರೂಟ್ 3 ಅಥವಾ ರೂಟ್ 3x ಯೂನಿಟ್ ರೂಟ್ 3x ಇಲ್ಲಿ ಸೆಕೆಂಡ್. ಓಕೆ, ಯಾಕೆಂದರೆ ಯೂನಿಟ್ ಮೀಟರ್ ಅಲ್ಲ, ನಮಗೆ ಸೆಕೆಂಡ್ಸಲ್ಲಿ ಟೈಮ್ ಕೊಟ್ಟಿರುವಂಥದ್ದು. ಈಗ ಕನ್ಸಿಡರ್ ದಿ ಅದರ್ ಟ್ರಯಾಂಗಲ್ ಎ ಬಿ ಡಿ. ಟ್ರಯಾಂಗಲ್ ಎ ಬಿ ಡಿಯನ್ನು ಕನ್ಸಿಡರ್ ಮಾಡಿ. ಇಲ್ಲಿ ಟ್ರಯಾಂಗಲ್ ಎ ಬಿ ಡಿಯಲ್ಲಿ ಪರ್ಪೆಂಡಿಕ್ಯುಲರ್ ಈಸ್ ಹೆಚ್, ಬೇಸ್ ಈಸ್ ಬಿ ಡಿ. ಬಿ ಡಿ ಅಂದರೆ 6 + x. ಓಕೆ, ಆ್ಯಂಗಲ್ ಇಸ್ 30 ಡಿಗ್ರಿ. ಬರ್ಕೊಳ್ಳುವ. ಇನ್ ಟ್ರಯಾಂಗಲ್ ಯಾವ ಟ್ರಯಾಂಗಲನ್ನು ಕನ್ಸಿಡರ್ ಮಾಡ್ತಾ ಇದ್ದೇವೆ ನಾವೀಗ? ಇನ್ ಟ್ರಯಾಂಗಲ್ ಎ ಬಿ ಡಿ tan 30 ಡಿಗ್ರಿ is equal to perpendicular AB divided by base BD. tan 30 ಡಿಗ್ರಿ ಅಂದರೆ 1/√3, that is equal to AB ಅಂದರೆ H divided by BD ಅಂದರೆ that is BC plus CD. 1/√3 is equal to H divided by BC ಅಂದರೆ X ಹಾಗೆ CD ಅಂದರೆ 6. ಸೊ ದಿಸ್ ಈಸ್ x + 6. ಈಗ 1/√3 is equal to H ಅಂತ ಹೇಳಿದರೆ x√3 ಅಂತ ಹೇಳಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ x√3 ಡಿವೈಡೆಡ್ ಬೈ x + 6 ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ವ. ಸೊ ಇಲ್ಲಿ 1 × x + 6 ಅಂದರೆ x + 6 ದಟ್ ಈಸ್ ಈಕ್ವಲ್ ಟು x√3 × √3. ಸೊ x + 6 is equal to x × √3 × √3 ಅಂದರೆ √3 ಸ್ಕ್ವೇರ್. ಇಲ್ಲಿ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು. ಸೊ x + 6 is equal to 3x. x × 3 ದಟ್ ಈಸ್ 3x. ಸೊ ಈಗ 6ಅನ್ನು ಇಲ್ಲೇ ಇಟ್ಕೊಳ್ಳುವ. 3x ಪ್ಲಸ್ ಎಕ್ಸನ್ನು ಆ ಕಡೆಗೆ ಶಿಫ್ಟ್ ಮಾಡಿದರೆ -x ಆಯಿತು. ಸೊ 6 is equal to 3x - x ಅಂದರೆ 2x. therefore x ಅಂತ ಹೇಳಿದರೆ 6 ಡಿವೈಡೆಡ್ ಬೈ 2. ಸೊ 2 1s are 2 3s are. x is equal to 3. ಇದರ ಯೂನಿಟ್ ಈಸ್ ಸೆಕೆಂಡ್ಸ್. ಸೊ ಹಾಗಿದ್ರೆ ಎಷ್ಟು ಟೈಮ್ ಬೇಕಾಯಿತು ಕಾರಿಗೆ ಸಿ ಪೊಸಿಷನಿಂದ ಫುಟ್ ಆಫ್ ದಿ ಟವರ್ ರೀಚ್ ಆಗಲಿಕ್ಕೆ? ಇಟ್ ರಿಕ್ವೈರ್ಡ್ 3 seconds. ಸೊ ರೈಟ್ therefore the time taken by the car to reach the foot of the tower is equal to or is 3 seconds. ಓಕೆ, ಈ ರೀತಿಯಾಗಿ ನಾವು ಕಾರ್ ಎಷ್ಟು ಟೈಮ್ ತಗೊಂಡಿದೆ ಫುಟ್ ಆಫ್ ದಿ ಟವರ್ ರೀಚ್ ಆಗಲಿಕ್ಕೆ ಪಾಯಿಂಟ್ ಸಿ ಇಂದ ಅಂಥೇಳಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಟು ಸಮರೈಸ್ ನಾವೇನು ಮಾಡಿರುವಂಥದ್ದು, ಹೈಟ್ ಆಫ್ ದಿ ಟವರನ್ನು ಹೆಚ್ ಅಂತ ಹೇಳಿ ತಗೊಂಡ್ವಿ. ಹಾಗೆ ಡಿ ಪಾಯಿಂಟಿಂದ ಸಿ ಪಾಯಿಂಟ್ ತನಕ ಮೂವ್ ಆಗಲಿಕ್ಕೆ 6 ಸೆಕೆಂಡ್ ಟೈಮ್ ತಗೊಂಡಿದೆ ಅಂತ ಹೇಳಿ ಕೇಳಿದ್ದಾರೆ. ಸಿ ಇಂದ ಫುಟ್ ಆಫ್ ದಿ ಟವರ್ ಅಂದರೆ ಬಿಗೆ ಮೂವ್ ಆಗಲಿಕ್ಕೆ ಎಷ್ಟು ಟೈಮ್ ತಗೊಂಡಿದ್ದು ಅಂತ ಹೇಳಿ ನಮಗೆ ಕೇಳಿರೋದನ್ನ ನಾವು ಎಕ್ಸ್ ಅಂತ ಹೇಳಿ ತಗೊಂಡ್ವಿ. ಸೊ ಇಲ್ಲಿ tan 60 ಡಿಗ್ರಿ is equal to h/x ಅಂತ ಹೇಳಿ ತಗೊಂಡು, ಹೆಚ್ ಅಂದರೆ x√3 ಬಂತು. ಅದಾದಮೇಲೆ ಟ್ರಯಾಂಗಲ್ ಎ ಬಿ ಡಿ ಅನ್ನು ಕನ್ಸಿಡರ್ ಮಾಡಿದ್ವಿ. ಅಲ್ಲಿ tan 30 ಡಿಗ್ರಿ is equal to AB/BD ಅಂತ ಹೇಳಿ ತಗೊಂಡ್ವಿ. ಬಿ ಡಿ ಇಸ್ ನಥಿಂಗ್ ಬಟ್ ಅಲ್ಲಿ ಬೇಸ್ ಅಂತ ಹೇಳಿದರೆ ಬಿ ಡಿಯನ್ನು ನಾವು ಫೈಂಡ್ ಮಾಡಲಿಕ್ಕೆ ಸಿ ಡಿ ಮತ್ತು ಸಿ ಬಿಯನ್ನು ಆ್ಯಡ್ ಮಾಡಿದ್ವಿ. ಸಿ ಡಿ ಅಂದರೆ 6 seconds ಹಾಗೆ ಸಿ ಬಿ ಅಂದರೆ x ಸೆಕೆಂಡ್. ಸೊ ಬಿ ಡಿ ಅಂದರೆ ದಟ್ ಈಸ್ 6 + x ಅಂತ ಹೇಳಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ವಿ. ಅದಾದಮೇಲೆ ಸಿಂಪ್ಲಿಫಿಕೇಷನ್ ಮಾಡಿ ನಾವು x ಅಂದರೆ 3 seconds ಅಂತ ಹೇಳಿ ಫೈಂಡ್ ಮಾಡಿದ್ವಿ. ಸೊ x ಅಂದರೆ ನಥಿಂಗ್ ಬಟ್ ಅದು ಟೈಮ್ ಟೇಕನ್ ಬೈ ದಿ ಕಾರ್ ಟು ರೀಚ್ ದಿ ಫುಟ್ ಆಫ್ ದಿ ಟವರ್. ಸೊ ಈ ರೀತಿಯಾಗಿ ನಾವು ಕಾರು ಎಷ್ಟು ಟೈಮ್ ತಗೊಂಡಿದೆ ಫುಟ್ ಆಫ್ ದಿ ಟವರನ್ನು ರೀಚ್ ಆಗಲಿಕ್ಕೆ ಅಂತ ಹೇಳಿ ಫೈಂಡ್ ಮಾಡಿದ್ವಿ. ಆ್ಯಂಡ್ ದಿಸ್ ವಾಸ್ ದಿ ಲಾಸ್ಟ್ ಕ್ವೆಶನ್ ಫ್ರಮ್ ದಿ ಎಕ್ಸಸೈಸ್ 9.1. ಈ ಕ್ವೆಶನನ್ನು ಸಾಲ್ವ್ ಮಾಡೋದ್ರೊಂದಿಗೆ ನಾವು ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಚಾಪ್ಟರ್ನ ಎಲ್ಲ ಎಕ್ಸಸೈಸ್ ಕ್ವೆಶನ್ಸನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಹೇಳಿ ಡಿಸ್ಕಸ್ ಮಾಡ್ಕೊಂಡಿದ್ದೇವೆ. ಸೊ ಇಲ್ಲಿ ನೀವು ಕೇರ್ಫುಲ್ ಆಗಿರಬೇಕಾದ್ದು ಎಲ್ಲಿ ಅಂತ ಹೇಳಿದರೆ ವಿತ್ ರೆಸ್ಪೆಕ್ಟ್ ಟು ಆ್ಯಂಗಲ್ ಆಫ್ ಇಲಿವೇಷನ್ ಹಾಗೆ ಆ್ಯಂಗಲ್ ಆಫ್ ಡಿಪ್ರೆಷನ್.
ಆ್ಯಂಗಲ್ ಆಫ್ ಇಲಿವೇಷನ್ ಇದ್ದರೆ ಈಸಿ, ಹಾರಿಜಾಂಟಲ್ ಲೈನಿಂದ ಮೇಲೆ ಇರುವಂತಹ ಆ್ಯಂಗಲನ್ನು ನಾವು ಆ್ಯಂಗಲ್ ಆಫ್ ಇಲಿವೇಷನ್ ಅಂತ ಹೇಳಿ ಕರೆಯುವಂಥದ್ದು. ಬಟ್ ಆ್ಯಂಗಲ್ ಆಫ್ ಡಿಪ್ರೆಷನ್, ದ್ಯಾಟ್ ಈಸ್ ವೇರ್ ಯು ಹ್ಯಾವ್ ಟು ಬಿ ಮೋರ್ ಕೇರ್ಫುಲ್. ತುಂಬ ಕೇರ್ಫುಲ್ ಆಗಿರಬೇಕಾದಂಥದ್ದು ಆ್ಯಂಗಲ್ ಆಫ್ ಡಿಪ್ರೆಷನ್ನ ಕೇಸಲ್ಲಿ. ಯಾಕೆ ಅಂತ ಹೇಳಿದರೆ ಆವಾಗ ಹಾರಿಜಾಂಟಲ್ ಲೈನಿನ ಕೆಳಗಿನ ಆ್ಯಂಗಲನ್ನು, ಓಕೆ, ಈ ರೀತಿ ಕೆಳಗಿನ ಆ್ಯಂಗಲನ್ನು ನಾವು ಬರ್ಕೊಳ್ಳುವಾಗ ದೇರ್ ಯು ಹ್ಯಾವ್ ಟು ಮೇಕ್ ಯೂಸ್ ಆಫ್ ದಿ ಕಾನ್ಸೆಪ್ಟ್ ಆಫ್ ಪ್ಯಾರಲಲ್ ಲೈನ್ಸ್ ಆ್ಯಂಡ್ ಟ್ರಾನ್ಸ್ವರ್ಸಲ್ ಲೈನ್. ಅದನ್ನು ಕರೆಕ್ಟಾಗಿ ಬರ್ಕೊಂಡು ಆ್ಯಂಗಲ್ ಬರೆದು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸನ್ನು ಯೂಸ್ ಮಾಡಿಕೊಂಡ್ರೆ ಈಸಿಲಿ ಯು ಕ್ಯಾನ್ ಸಾಲ್ವ್. ಸೊ ಈ ಚಾಪ್ಟರಲ್ಲಿ ನಿಮಗೆ ಗೊತ್ತಿರಬೇಕಾದಂಥದ್ದು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್, ಹಾಗೆ ವ್ಯಾಲ್ಯೂಸ್ ಫ್ರಮ್ ದಿ ಟ್ರಿಗ್ನೋಮೆಟ್ರಿಕ್ ಟೇಬಲ್. ರೇಷಿಯೋಸ್ ಗೊತ್ತಿರಬೇಕು, ಟ್ರಿಗ್ನೋಮೆಟ್ರಿಕ್ ಟೇಬಲ್ ಗೊತ್ತಿರಬೇಕು, ಮತ್ತು ಆ್ಯಂಗಲ್ ಆಫ್ ಡಿಪ್ರೆಷನ್ ಮತ್ತು ಆ್ಯಂಗಲ್ ಆಫ್ ಇಲಿವೇಷನನ್ನು ಕನ್ಸಿಡರ್ ಮಾಡಿಕೊಂಡು ಯಾವ ಟ್ರಯಾಂಗಲನ್ನು ಕನ್ಸಿಡರ್ ಮಾಡಿದರೆ ಯಾವ ವ್ಯಾಲ್ಯೂವನ್ನು ಫೈಂಡ್ ಮಾಡ್ಬೋದು ಅಂತ ಹೇಳುವಂಥದ್ದನ್ನು ನೀವು ಕೇರ್ಫುಲ್ಲಾಗಿ ನೋಟ್ ಮಾಡಿಕೊಂಡ್ರೆ ಈಸಿಲಿ ಯು ಕ್ಯಾನ್ ಸಾಲ್ವ್ ಎನಿ ಕ್ವೆಶನ್. ಯಾವುದೇ ಕ್ವೆಶನನ್ನು ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ತುಂಬ ಈಸಿ ಇರುವಂತಹ ಚಾಪ್ಟರ್, ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಬಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್. ಕ್ವೆಶನ್ಸನ್ನು ಪ್ರಾಕ್ಟೀಸ್ ಮಾಡಿ ದೆನ್ ಯು ಕ್ಯಾನ್ ಈಸಿಲಿ ಅಟೆಂಪ್ಟ್ ಎನಿ ಕ್ವೆಶನ್ ಫ್ರಮ್ ದಿಸ್ ಚಾಪ್ಟರ್. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಸ್ವಲ್ಪ ಎಫರ್ಟ್ ಹಾಕಿ ಯು ಕ್ಯಾನ್ ಈಸಿಲಿ ಸಾಲ್ವ್. ಸೊ ಇಲ್ಲಿ ಯಾವ ರೀತಿಯಾಗಿ ಕ್ವೆಶನ್ಸನ್ನು ಸಾಲ್ವ್ ಮಾಡ್ಬೋದು ಅಂಥೇಳಿ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಏನಾದರೂ ಕ್ವೆಶನ್ಸ್ ಇದ್ದಲ್ಲಿ, ಡೌಟ್ಸ್ ಇದ್ದಲ್ಲಿ ನಿಮ್ಮ ಕ್ವೆಶನ್ಸನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ಈ ವಿಡಿಯೋದ ಕೆಳಗಿನ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕ್ವೆಶನ್ಸನ್ನು ಪೋಸ್ಟ್ ಮಾಡಿ. ಐ ವಿಲ್ ಡೆಫಿನೆಟ್ಲಿ ಆನ್ಸರ್ ಯುವರ್ ಕ್ವೆಶನ್ಸ್. ಖಂಡಿತವಾಗಿಯೂ ನಾನು ನಿಮ್ಮ ಕ್ವೆಶನ್ಸನ್ನು ಆನ್ಸರ್ ಮಾಡ್ತೇನೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ಕೊಳ್ತಾ ಇದ್ದೇನೆ. ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋವನ್ನು ಶೇರ್ ಮಾಡಿಕೊಂಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಲ್ಲಿ ಮುಂದಿನ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರುವ ಹಾಗೆ ನಿಮಗೆ ನೋಟಿಫಿಕೇಷನನ್ನು ಪಡೆಯಲಿಕ್ಕೋಸ್ಕರ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಎನೇಬಲ್ ಮಾಡ್ಕೊಳ್ಳಿ. ಬೆಲ್ ಐಕನನ್ನು ಎನೇಬಲ್ ಮಾಡಿದರೆ ಹೊಸ ವಿಡಿಯೋ ಬಂದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರ್ತದೆ. Okay, thank you for watching. Stay connected, keep learning, take care, bye bye.